ಚೈತನ್ಯ ಸಂಪ್ರದಾಯದ ಮಹಾಸಂತರು 15ನೇ ಶತಮಾನದಲ್ಲಿ ಅವರು ಈ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿ ಪ್ರಮುಖ 5 ಏನು ಚೈತನ್ಯ ಗುರುಗಳಿದ್ರು ಅದರಲ್ಲಿ ಒಬ್ಬರಾದಂಥ ಶ್ರೀ ರಾಘವ್ ಚೈತನ್ಯನವರು ಈ ಇಡೀ ರಾಜ್ಯದಲ್ಲಿ ಓಡಾಡುತ್ತಾ ಧರ್ಮದ ಬಗ್ಗೆ ಪ್ರಚಾರ ಮಾಡುತ್ತಾ ಶಾಂತಿ ಮತ್ತು ಧರ್ಮದ ಬಗ್ಗೆ ಆಧ್ಯಾತ್ಮಿಕತೆ ಬಗ್ಗೆ ಎಲ್ಲರಿಗೂ ಹೇಳುತ್ತಾ ಕಡೆಗೆ ಅವರು ಮಧ್ಯ ವಯಸ್ಸಿನಲ್ಲಿ ಆಳಂದದಲ್ಲಿ ಬಂದು ಇಲ್ಲಿ ಪ್ರಶಾಂತವಾದಂಥ ಸ್ಥಳ ನೋಡಿ ಇಲ್ಲಿ ನೆಲೆಸಿ ಇಲ್ಲಿ ಜನರಿಗೆ ಒಂದು ಆಧ್ಯಾತ್ಮಿಕೆ ಮತ್ತು ಧರ್ಮದ ಬಗ್ಗೆ ಪ್ರಚಾರ ಮಾಡಿ ಅವರು ಇಲ್ಲಿ ಉಳ್ಕೊಂಡಿದ್ರು. ನಂತರ ಅವರು ಇಲ್ಲೇ ಜೀವಂತ ಸಮಾಧಿಯನ್ನು ಕೊಂಡ್ಕೊಂಡಿದ್ರು. ಈ ಒಂದು ಜೀವಂತ ಸಮಾಧಿ ಸುಮಾರು 15ನೇ ಶತಮಾನದಿಂದ ಹಿಂದೂಗಳು ಸತತವಾಗಿ ಪೂಜೆ ಮಾಡ್ತಾ ಬಂದಿದ್ದಾರೆ. ನಿರಂತರವಾಗಿ ಪೂಜೆ ನಡೀತಿತ್ತು. ಆದರೆ ಇದು ಕೆಲವೊಂದು ದುಷ್ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಈ ಶಿವಲಿಂಗಕ್ಕೆ 2021ರಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಅದನ್ನ ಅಪವಿತ್ರಗೊಳಿಸಿ ನಮ್ಮ ಹಿಂದೂಗಳಿಗೆ ಮತ್ತು ದೇವರಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ರು. ತದನಂತರ 2022ರಲ್ಲಿ ನಾವೆಲ್ಲ ಹಿಂದೂಗಳು ಹೋರಾಟ ಮಾಡಿ ಮತ್ತು ಆಂದೋಲನ ಶ್ರೀಗಳು ಮತ್ತು ಕಡಗಂಚಿ ಶ್ರೀ ವೀರಭದ್ರ ಶಿವಾಚಾರ್ಯ ನೇತೃತ್ವದಲ್ಲಿ ನಾವು ಇದು ಒಂದು ಪವಿತ್ರ ಮಾಡಬೇಕು, ಶುದ್ಧೀಕರಣ ಮಾಡಬೇಕು ಶಿವರಾತ್ರಿ ದಿವಸ ಅಂತಂದು ಕರೆ ಕೊಟ್ಟು ಆ ವರ್ಷ 2022ರಲ್ಲಿ ನಾವು ಇಲ್ಲಿ ಬಂದಾಗ ಇಲ್ಲಿ ಕೆಲವೊಬ್ಬರು ಸಮಾಜಘಾತಕರು ಎಲ್ಲಿ ಒಂದು ಸೌಹಾರ್ದತೆ ಇರುತ್ತೆ ಅದನ್ನು ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹಿಂದೂಗಳು ನಿರಂತರ ದಿನನಿತ್ಯ ಪೂಜೆ ಮಾಡ್ಕೊಂಡು ಬಂದಂತ ಸ್ಥಳವನ್ನು ಶಿವರಾತ್ರಿ ದಿವಸ ಬರ್ತೀವಿ ಅಂತಂದ್ರೆ ಅದಕ್ಕೆ ಇಲ್ಲಿ ಮುಸಲ್ಮಾನರನ್ನ ಎತ್ತು ಕಟ್ಟಿ ಇಲ್ಲಿ ಹಿಂದೂಗಳನ್ನ ಹಲ್ಲೆ ಮಾಡುವ ಮುಖಾಂತರ ಕಟ್ಟಿಗೆ ಮಚ್ಚುಗಳು ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಇವತ್ತು ದಾಳಿ ಮಾಡಿ ಅವತ್ತು ಇಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ರು. ಅದ್ರ ಮೇಲೆ ಕೇಸ್ ಆಯ್ತು. ಆದ್ರೂ ನಾವು ಪೊಲೀಸ್ ಅವರ ಬಂದೋಬಸ್ತ್ ಮುಖಾಂತರ ಪೂಜೆ ನಾವು ಸಲ್ಲಿಸ್ಲಿಕ್ಕಾಯ್ತು. ನಂತರ ಏನು 2023ರಲ್ಲಿ ಇವರು ವಕ್ಫ್ ಕಮಿಟಿಯವರು ಕೋರ್ಟಿಗೆ ಹೋದ್ರು. ಮತ್ತೆ ಕೋರ್ಟಲ್ಲಿ ಕೂಡ ನಮಗೆ ಪರ್ಮಿಷನ್ ಕೊಟ್ಟರು ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ. ನಂತರ ಪ್ರತಿ ವರ್ಷ ಜಿಲ್ಲಾಡಳಿತ ಏನು 2023ದಾಗ ಕಾಂಗ್ರೆಸ್ ಸರ್ಕಾರ ಬಂತು, ಅವಾಗಿನಿಂದ ಕಾಂಗ್ರೆಸ್ ಸರ್ಕಾರದವರು ಇಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬರೇ ಹಿಂದೂಗಳನ್ನ ಅವಮಾನಿಸೋದು, ನಮ್ಮ ಮೂಲಭೂತ ಹಕ್ಕಾದಂತ ಧರ್ಮದ ಆಚರಣೆ ಬದ್ಧವಾದಂತ ಹಕ್ಕು ಇವತ್ತು ಕಾಂಗ್ರೆಸ್ ಸರ್ಕಾರ ತಿರಸ್ಕಾರ ಮಾಡಿ ನಮಗೆ ಪೂಜೆ ಮಾಡುವಂತ ಹಕ್ಕನ್ನು ತಿರಸ್ಕಾರ ಮಾಡಿ ಇವತ್ತು ಹಿಂದೂಗಳನ್ನು ಕಡೆಗಣಿಸೋದು ಮತ್ತೆ ಅಪಮಾನ ಮಾಡುವಂತ ಕೆಲಸ ಇಲ್ಲಿ ಜಿಲ್ಲಾಡಳಿತ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸತತವಾಗಿ ನಾವು 3 ವರ್ಷದಿಂದ ನ್ಯಾಯಾಲಯಕ್ಕೆ ಹೋಗಿ ಇವತ್ತು ಒಂದು ಆದೇಶ ತಗೊಂಡು ಇವತ್ತು ಬಂದು ಪೂಜೆ ಮಾಡುವಂತ ಪರಿಸ್ಥಿತಿ ಇಲ್ಲಿ ಆಳಂದದಲ್ಲಿ ಆಗಿದೆ. ಇವತ್ತು ನಮಗೆ ಒಂದು ದುಃಖನೂ ಆಗ್ಲತ್ತದ, ಸಂತೋಷನೂ ಆಗ್ಲತ್ತದ. ಸಂತೋಷ ಯಾಕಂತಂದ್ರ ಇಷ್ಟೆಲ್ಲ ಜಿಲ್ಲಾಡಳಿತ ಮತ್ತು ಇಲ್ಲಿ ದರ್ಗಾ ಕಮಿಟಿದವ್ರು ವಿರೋಧ ಮಾಡಿದ್ರು ಕೂಡ ಇವತ್ತು ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಇವತ್ತು ಹಿಂದೂಗಳ ಒಂದು ಏನು ಹಕ್ಕಿದೆ ಅದನ್ನು ಎತ್ತಿ ಹಿಡಿದು ನಮಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ದುಃಖ ಯಾಕಾಗ್ಲಿತ್ತು ಅಂತಂದ್ರ ಈ ಜಿಲ್ಲಾಡಳಿತ ಏನದ ಕಾಂಗ್ರೆಸ್ ಸರ್ಕಾರದ ಮಾತು ಕೇಳಿ ನಮ್ಮ ಹಿಂದೂಗಳ ಹಕ್ಕನ್ನು ದಮನ ಮಾಡಿ ಇವತ್ತು ನಮ್ಮ ಪೂಜಾ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತು ಇಲ್ಲಿ ಬಂದು ನೋಡಿದ್ರ ಇಲ್ಲಿನೂ 2 ರೀತಿ ನಮ್ಗೆ ಅನುಭವ ಆಗ್ಲತ್ತದ. ಒಂದು, ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಬಂದೋಬಸ್ತು ಬಹಳ ಸ್ಟ್ರಿಕ್ಟ್ ಆಗಿ, ಯಾರಿಗೂ ಅವಕಾಶ 144 ಇರೋದ್ರಿಂದ ಯಾರಿಗೂ ಬಿಡ್ತಾರೆ. ಆದ್ರ ವಿಪರ್ಯಾಸ ಅಂತಂದ್ರೆ ನಾವೇನು 14 ಜನರಿಗೆ ಪರ್ಮಿಷನ್ ಕೊಟ್ಟದ ನ್ಯಾಯಾಲಯ, ನಾವು ಒಳಗೆ ಹೋಗ್ಬೇಕಂತಂದ್ರ ನಮಗೆ ಯಾವ ರೀತಿ ಒಂದು ಆತಂಕವಾದಿಗಳಿಗೆ ಚೆಕ್ ಮಾಡಲ್ಲ ಅಲ್ಲಿ ಗಡಿ ನಾಡದಾಗ ಮೆಟ್ರಿದವ್ರು, ಅದಕ್ಕಿಂತ ಹೆಚ್ಚಿಗೆ ಇವತ್ತು ನಮಗೆಲ್ಲ ಚೆಕ್ ಮಾಡೋದು, ಅದು ತೆಗೆದಿಡ್ರಿ, ಇದು ತೆಗೆದಿಡ್ರಿ, ಡೇಟಾ ತೆಗೆದಿಡ್ರಿ, ವಾಚ್ ತೆಗೆದಿಡ್ರಿ, ಮತ್ತೆ ಎಲ್ಲಾ ರೀತಿಯಿಂದ ಇವತ್ತು ಒಂದು ಸಂಶಯ ರೀತಿಯಲ್ಲಿ ನಾವು ಏನು ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ ನಮ್ಗೆ ಈ ರೀತಿ ಒಂದು ಪೊಲೀಸರು ನೋಡ್ತಾ ಇದ್ದಾರೆ. ಇದು ದುಃಖಕರ ವಿಷಯ. ಅದಕ್ಕೆ ನಾವು ಏನು ನ್ಯಾಯಾಲಯ ನಮಗ ಕೊಟ್ಟದ ಪರ್ಮಿಷನು, ಅದಕ್ಕೆ ನ್ಯಾಯಾಲಯಕ್ಕೆ ಧನ್ಯವಾದ ಹೇಳ್ತೀನಿ. ಮತ್ತು ಏನು ಇಷ್ಟು ನಮಗ ಸತಾಸ್ಲತ್ತದ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳಿಗೆ ಪೂಜೆ ಮಾಡೋ ಅವಕಾಶ ಮತ್ತು ಹಕ್ಕು ನಮ್ದು ಏನು ಕಸ್ಕೊಳ್ಳತ್ತದ, ನಾವು ಯಾವ ರೀತಿ ಶಿವರಾತ್ರಿ ದಿವಸ ಬ್ಯಾಡ್ರ ಕಣ್ಣಪ್ಪ ಉಪವಾಸ ಇದು ಮಾಡಿ ಏನು ಜಾಗರಣೆ ಮಾಡಿ ತ್ರಾಸ ಪಟ್ಟು ಆಮೇಲೆ ಶಿವನ ಆರಾಧನೆ ಮಾಡ್ತಾನೆ. ಈ ಕಾಂಗ್ರೆಸ್ ಸರ್ಕಾರ ಇರೋ ತನಕ ನಾವು ಕೂಡ ಎಷ್ಟೇ ಇವ್ರು ತೊಂದರೆ ಕೊಡ್ಲಿ, ಎಷ್ಟೇ ತ್ರಾಸ ಕೊಡ್ಲಿ, ನಾವು ಅನುಭವಿಸ್ತೀವಿ, ಸಹಿಸ್ತೀವಿ. ಮತ್ತೆ ನಮ್ಮ ಸರ್ಕಾರ ಬಂದಾಗ, ಬಿಜೆಪಿ ಸರ್ಕಾರ ಬಂದಾಗ
ನಾವಿಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡ್ತೀವಿ ಅಂತಂದು ಈ ಮುಖಾಂತರ ಹೇಳ್ತಾರೆ. ಈಗ ನ್ಯಾಯಾಲಯದಲ್ಲಿದೆ. ಮೊದಲು ಇದ್ದಂಥ ಒಂದು ಕೋರ್ಟ್ ಏನಿತ್ತು OS ಸೂಟು, ಅದು ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ ಅಲ್ಲಿ ಕೋರ್ಟಲ್ಲಿ. ಯಾಕಂದ್ರೆ ಅದು ಟ್ರಸ್ಟ್ದ ಸದಸ್ಯರು ಎಲ್ಲರೂ ತೀರಿ ಹೋಗಿದ್ದಾರೆ. ಅವ್ರು ಯಾರು ಕೋರ್ಟಿಗೆ ಬರೋಕ್ಕೆ ಆಗಲಿಲ್ಲ.